Good morning, students. Today we are going to discuss about the liberalization measures introduced in industrial sector, financial sector, etc. ಏನು ನಾವು ನಿನ್ನೆ ಕ್ಲಾಸಲ್ಲಿ ಎಕನಾಮಿಕ್ ರಿಫಾರ್ಮ್ ಸಿನ್ಸ್ 1991 ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀವಿ. ಆ ಎಕನಾಮಿಕ್ ರಿಫಾರ್ಮ್ ಸಿನ್ಸ್ 1991 ಫೀಚರ್ಸ್ ಅಲ್ಲಿ ಒಂದನೇದು ಲಿಬರಲೈಸೇಷನ್, ಎರಡನೇದು ಪ್ರೈವೇಟೈಸೇಷನ್, ಮೂರನೇದು ಗ್ಲೋಬಲೈಸೇಷನ್ ಅಂತ ಹೇಳ್ಬಿಟ್ಟು ನಾವು ಮೀನಿಂಗ್ಸ್ ಮಾತ್ರ ತಿಳ್ಕೊಂಡಿದ್ದೀವಿ. ಇವತ್ತು ನಾವೇನು ಮಾಡಬೇಕಂದ್ರೆ ಲಿಬರಲೈಸೇಷನ್ ಅಂದ್ರೆ ಏನು, ಆ ಲಿಬರಲೈಸೇಷನ್ ಮೆಜರ್ಸ್ ಯಾವ ಯಾವ ವಲಯದಲ್ಲಿ ಜಾರಿಗೆ ತಂದಿದ್ದಾರೆ, ಏನು ಚೇಂಜಸ್ ಮಾಡಿದ್ದಾರೆ ಅದನ್ನೇ ಇವಾಗ ನಾವು ಮಾಡ್ತಾ ಇರೋದು. ಲಿಬರಲೈಸೇಷನ್ ಮೆಜರ್ಸ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂಡ್ ಫೈನಾನ್ಸಿಯಲ್ ಸೆಕ್ಟರ್. What is liberalization? Giving greater freedom for all economic activities through lifting the restrictions by the government is called liberalization. ಅಂದ್ರೆ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ ನಿರ್ಬಂಧಗಳನ್ನು ತೆಗೆದುಹಾಕುವುದರ ಮುಖಾಂತರ ಮುಕ್ತ ಅವಕಾಶವನ್ನು ನೀಡುವುದನ್ನು ಏನು ಕರಿತೀವಿ ಅಂದ್ರೆ ಲಿಬರಲೈಸೇಷನ್ ಅಂತ ಕರಿತೀವಿ. ಆ ಲಿಬರಲೈಸೇಷನ್ ಮೆಜರ್ಸ್ ಅನ್ನ 1991 ಜುಲೈ 24 ಅಲ್ಲಿ ಯಾವ ಯಾವ ವಲಯದಲ್ಲಿ ಜಾರಿಗೆ ತಂದರು ಅಂದ್ರೆ, ಒಂದನೇದು ಕೈಗಾರಿಕಾ ವಲಯದಲ್ಲಿ, ಎರಡನೇದು ಹಣಕಾಸು ವಲಯದಲ್ಲಿ, ಮೂರನೇದು ವ್ಯಾಪಾರ ವಲಯದಲ್ಲಿ, ನಾಲ್ಕನೇದು ಕೋಶೀಯ ವಲಯದಲ್ಲಿ. ಇವಾಗ ನಾವು ಸದ್ಯಕ್ಕೆ ಎರಡು ವಲಯದಲ್ಲಿ ನೋಡ್ಕೊಳ್ಳೋಣ. ಒಂದನೇದು ಇಂಡಸ್ಟ್ರಿಯಲ್ ಸೆಕ್ಟರ್, ಎರಡನೇದು ಫೈನಾನ್ಸಿಯಲ್ ಸೆಕ್ಟರ್. Industrial sector includes all kinds of manufacturing industries, including small scale industries and large scale industries and cottage industries, handicrafts, handlooms, etc. In July 24, 1991, the government has introduced several changes in order to rapid development of industries in India. So the following reforms introduced are the following liberalization measures introduced in its industrial sector. ಅಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನ ಹೆಚ್ಚಿಸಬೇಕು, ಕೈಗಾರಿಕೀಕರಣವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ 1991 ಜುಲೈ 24ರಂದು ಕೈಗಾರಿಕಾ ವಲಯದಲ್ಲಿ ಈ ಕೆಳಗಿನ ಸುಧಾರಣೆಗಳನ್ನು ತರ್ತಾರೆ. ವಾಟ್ ಆರ್ ದಟ್ ರಿಫಾರ್ಮ್ಸ್, ವಾಟ್ ಆರ್ ದ ಲಿಬರಲೈಸೇಷನ್ ಮೆಜರ್ಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದ್ರೆ ದಿ ಫಾಲೋಯಿಂಗ್ ಆರ್ ದ ಲಿಬರಲೈಸೇಷನ್ ಮೆಜರ್ಸ್ introduced in the industrial sector in July 24, 1991. They are: first one, abolition of industrial licensing system for all industries except security, strategic and environment industries. ಅಂದ್ರೆ ದೇಶದಲ್ಲಿ ಕೈಗಾರಿಕಾ ಪರವಾನಗಿ ಪದ್ಧತಿಯನ್ನ ತೆಗೆದುಹಾಕಲಾಯಿತು. 3 ಕೈಗಾರಿಕೆಗಳನ್ನು ಹೊರತುಪಡಿಸಿ ಸೆಕ್ಯೂರಿಟಿ ಅಂದ್ರೆ ರಕ್ಷಣೆ, ಸ್ಟ್ರಾಟಜಿ ಅಂದ್ರೆ ಒಂದು ಗುರಿ, ಮತ್ತು ಎನ್ವಿರಾನ್ಮೆಂಟ್ ಪರಿಸರ, ಸೆಕ್ಯೂರಿಟಿ, ಸ್ಟ್ರಾಟಜಿ ಅಂಡ್ ಎನ್ವಿರಾನ್ಮೆಂಟ್, ಈ 3 ಉದ್ದೇಶಗಳ ಕೈಗಾರಿಕೆಗಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲಾ ಕೈಗಾರಿಕೆಗಳ ಸ್ಥಾಪನೆಗೆ ಬೇಕಾಗಿರ್ತಕ್ಕಂಥ ಲೈಸೆನ್ಸ್ ಪದ್ಧತಿಯನ್ನ ತೆಗೆದುಹಾಕಿದರು. This is the first liberalization measure introduced by Mr. P.V. Narasimha Rao and Manmohan Singh in order to develop the industries in India. Next, the number of public sector industries were reduced from 17 to 2. The number of public sector industries were reduced from 17 to 2. ಅಂದ್ರೆ ಏನು, ಸಾರ್ವಜನಿಕ ವಲಯದ ಕಂಪನಿಗಳ ಸಂಖ್ಯೆಯನ್ನ 17ರಿಂದ 2ಕ್ಕೆ ಇಳಿಸಲಾಯಿತು. ಅಂದ್ರೆ ಏನು, ಮುಂಚೆ 1991ಕ್ಕಿಂತ ಹಿಂದೆ ಎಲ್ಲ ಮುಖ್ಯವಾದಂತಹ ಕೈಗಾರಿಕೆಗಳು ಸರ್ಕಾರವೇ ಮ್ಯಾನೇಜ್ ಮಾಡ್ತಾ ಇತ್ತು, ಸರ್ಕಾರದ ಹತೋಟಿಯಲ್ಲೇ ಇರ್ತಾ ಇತ್ತು.
ಖಾಸಗಿಯವರಿಗೆ ಅಲೋ ಇರಲಿಲ್ಲ ಅಲ್ಲಿ. ಆದ್ರಿಂದ ಅಲ್ಲಿ ತುಂಬಾ ಮಿಸ್ಮ್ಯಾನೇಜ್ಮೆಂಟ್, ಮಿಸ್ಅಲೋಕೇಶನ್ ಆಫ್ ರಿಸೋರ್ಸಸ್, ಮಿಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಲಾಸ್ ಅಂತ ತೋರಿಸ್ತಾ ಇರುವಾಗ 1991ರಲ್ಲಿ ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಏನ್ ಮಾಡೋದಂದ್ರೆ ಹಲವಾರು ಕೈಗಾರಿಕೆಗಳನ್ನ ಪ್ರೈವೇಟ್ ಅವರಿಗೆ ಹಸ್ತಾಂತರಿಸಿಬಿಟ್ರು. ವಾಟ್ ಈಸ್ ಪ್ರೈವೇಟೈಸೇಷನ್ ಅಂದ್ರೆ ಅಲ್ಲೇ ಬರೋದು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಫ್ರಮ್ ಗವರ್ನಮೆಂಟ್ ಟು ಪ್ರೈವೇಟ್ ಇಂಡಿವಿಜುವಲ್ಸ್ ಈಸ್ ಕಾಲ್ಡ್ ಪ್ರೈವೇಟ್ ಸೆಕ್ಟರ್. ಆದ್ದರಿಂದ 17 ಇರ್ತಕ್ಕಂಥ ಕೈಗಾರಿಕೆ ಸಂಖ್ಯೆಯನ್ನು 2ಕ್ಕೆ ಇಳಿಸಿಬಿಟ್ರು. ಅಂದ್ರೆ ಓನ್ಲಿ 2 ಇಂಡಸ್ಟ್ರೀಸ್ ಲೆಫ್ಟ್ ಫಾರ್ ಗವರ್ನಮೆಂಟ್, ರಿಮೈನಿಂಗ್ ಆಲ್ ಅದರ್ ಇಂಡಸ್ಟ್ರೀಸ್ ಅಲೌಡ್ ಟು ಪ್ರೈವೇಟ್ ಸೆಕ್ಟರ್ ಅಂತ. ಎಲ್ಲಾ ಕೈಗಾರಿಕೆಗಳಲ್ಲಿ ಪ್ರೈವೇಟ್ ಅವರಿಗೆ ಅಲೋ ಮಾಡಿಬಿಟ್ರು, 2 ಮಾತ್ರ ಗವರ್ನಮೆಂಟ್ ಇಟ್ಕೊಂಡ್ರು. ಹಾಗಾದ್ರೆ ಆ 2 ಯಾವುವು? ಆಟೋಮಿಕ್ ಎನರ್ಜಿ ಅಂಡ್ ರೈಲ್ವೆ ಟ್ರಾನ್ಸ್ಪೋರ್ಟ್. ಆಟೋಮಿಕ್ ಎನರ್ಜಿ ಮತ್ತು ರೈಲ್ವೆ ಟ್ರಾನ್ಸ್ಪೋರ್ಟ್ 2 ಬಿಟ್ಟು ಮಿಕ್ಕಿದ ಎಲ್ಲಾ ಕಡೆ ಕೂಡ ಪ್ರೈವೇಟ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು ಇನ್ ಆರ್ಡರ್ ಟು ಎನ್ಕರೇಜ್ ದ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಂತ. ನೆಕ್ಸ್ಟ್ 3ನೇ ಲಿಬರಲೈಸಿಂಗ್ ದ ಲೊಕೇಶನ್ ಪಾಲಿಸಿ. ಲಿಬರಲೈಸಿಂಗ್ ದ ಲೊಕೇಶನ್ ಪಾಲಿಸಿ. ಲೊಕೇಶನ್ ಪಾಲಿಸಿ ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆಗೆ ಇರತಕ್ಕಂತಹ ಒಂದು ಕಂಡೀಷನ್ಸ್ ಅನ್ನ ತೆಗೆದು ಹಾಕಿ ಸ್ವಲ್ಪ ಉದಾರೀಕರಣವನ್ನು ಸಡಿಲಗೊಳಿಸಿದರು ಅಂತ. ಲಿಬರಲೈಸಿಂಗ್ ದ ಲೊಕೇಶನ್ ಪಾಲಿಸಿ. ಬಿಫೋರ್ 1991, if any person wanted to start the industry near to the urban or town, he should maintain 25 kilometer distance from town. But many industrialists not interested to start the industries because of transport expenditure, because of they afraid about the transport expenditure to carry the labors, to carry the raw materials for marketing, any other purposes. This discouraged the establishment of industries in India. So, in order to find out this, our Prime Minister and Finance Minister liberalized the location policy. ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆಗೆ ಇರತಕ್ಕಂತ ಒಂದು ಕಂಡೀಷನ್ಸ್ ನಿಯಂತ್ರಣೆ ಸಡಿಲಗೊಳಿಸಿಬಿಟ್ರು. ಏನು ಟೌನ್ ಇಂದ ಅಥವಾ ನಗರದಿಂದ ಪಟ್ಟಣದಿಂದ 25 ಕಿಲೋಮೀಟರ್ ದೂರದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ರೂಲ್ ಇತ್ತು 1991ಕ್ಕಿಂತ ಹಿಂದೆ. ಇವಾಗ ಜಾಗ ಇದ್ರೆ ನೀವು ಟೌನ್ ಅಲ್ಲೇ ಮಾಡ್ಕೊಳ್ಳಿ, ಜಾಗ ಇದ್ರೆ ನೀವು ಹೊರಗಡೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ರೂಲ್ಸ್ ಇಲ್ಲ. ಅದಕ್ಕೆ ಲ್ಯಾಂಡ್ ಇರ್ಬೇಕಷ್ಟೇ ರೂಲ್ಸ್. ಅದನ್ನ ಏನ್ ಮಾಡಿದ್ರು, ಸ್ವಲ್ಪ ಲಿಬರಲೈಸ್ ಮಾಡಿಬಿಟ್ರು, ಸ್ವಲ್ಪ ಸಡಿಲಗೊಳಿಸಿದ್ರು. ಬೇಕಾದ್ರೆ ಜಮೀನಿರೋರು ಏನು ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡದಂಗೆ ನೀವು ಬೇಕಾದ್ರೆ ಟೌನ್ ಅಲ್ಲಿ ಸ್ಥಾಪನೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಅವಕಾಶವನ್ನು ಮಾಡಿಕೊಟ್ರು. ಅದರಿಂದ ಹಲವಾರು ಇಂಡಸ್ಟ್ರೀಸ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡಿ-ರಿಸರ್ವೇಷನ್ ಆಫ್ ಸಮ್ ಇಂಡಸ್ಟ್ರೀಸ್. ಡಿ-ರಿಸರ್ವೇಷನ್ ಆಫ್ ಸಮ್ ಇಂಡಸ್ಟ್ರೀಸ್ ಫಾರ್ ಓನ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಡಿ-ರಿಸರ್ವೇಷನ್ ಆಫ್ ಇಂಡಸ್ಟ್ರೀಸ್ ಅಂದ್ರೆ ಕೆಲವು ಕೈಗಾರಿಕೆಗಳನ್ನ ಸಣ್ಣ ಕೈಗಾರಿಕೆಗಳಿಗೋಸ್ಕರ ರಿಸರ್ವ್ ಮಾಡಿದ್ರು. ಏನು ಡಿ-ರಿಸರ್ವೇಷನ್ ಆಫ್ ಸಮ್ ಪ್ರಾಡಕ್ಟ್ಸ್ that should be produced by only small scale industries. De-reservation of some products that should be only produced by the small scale industries. ಅಂದ್ರೆ ಕೆಲವೊಂದು ವಸ್ತುಗಳ ಉತ್ಪಾದನೆಯನ್ನ ಸಣ್ಣ ಕೈಗಾರಿಕೆಯವರಿಗೆ ಮೀಸಲಾಗಿಟ್ರು. ಸಣ್ಣ ಕೈಗಾರಿಕೆಯವರೇ ಮಾಡಬೇಕು ಇದನ್ನ, ಯಾರು MNCs ಮಾಡಬಾರದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಮಾಡಬಾರದು. ಸಣ್ಣ ಕೈಗಾರಿಕೆಯವರು ಅಂದ್ರೆ ಯಾರು? ಹೂ ಆರ್ ಕಾಲ್ಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ದೋಸ್ whose capital investment on plant and machinery is less than 1 crore ಅಂತ. ಲೆಸ್ ದೆನ್ 1 crore, 1 ಕೋಟಿ ರೂಪಾಯಿಗಿಂತ ಕಡಿಮೆ ಬಂಡವಾಳವನ್ನು ಹಾಕಿ ನಡೆಸ್ತಾ ಇರತಕ್ಕಂಥ ಕೈಗಾರಿಕೆಗಳು. ಅವುಗಳ ಉತ್ಪಾದನೆಗೋಸ್ಕರ ಸುಮಾರು 422 ವಸ್ತುಗಳನ್ನು ರಿಸರ್ವ್ ಆಗಿಟ್ಬಿಟ್ರು. 422 ಗೂಡ್ಸ್ ಅನ್ನ ಸಣ್ಣ ಕೈಗಾರಿಕೆಗಳ ಉತ್ಪಾದನೆಗೆ ರಿಸರ್ವ್ ಮಾಡಿದ್ರು. ಯಾಕಂದ್ರೆ ಸಣ್ಣ ಕೈಗಾರಿಕೆಯವರು ಕೂಡ ಉದ್ಧಾರ ಆಗಬೇಕು. ಎಲ್ಲಾ ವಸ್ತುಗಳನ್ನು ದೊಡ್ಡ ಕೈಗಾರಿಕೆಗಳ ಸ್ಥಾಪನೆ ಮಾಡಿಬಿಟ್ರೆ ಸಣ್ಣ ಕೈಗಾರಿಕೆಗಳು ಬಾಗಿಲು ಹಾಕೊಂಡು ಹೋಗ್ಬೇಕಾಗುತ್ತೆ, ಅವರು ಬೀದಿ ಬೀಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ 422 ಸರಕುಗಳನ್ನ ಅವ್ರಿಗೋಸ್ಕರ ರಿಸರ್ವ್ ಮಾಡಿದ್ರು. ಅವರೇ ಪ್ರೊಡ್ಯೂಸ್ ಮಾಡಬೇಕು, ಅವರೇ ಸೇಲ್ ಮಾಡ್ಕೋಬೇಕು, ಅವರು ಉದ್ಧಾರ ಆಗಬೇಕು ಅಂತ. ದೀಸ್ ಆರ್ ದ ಇನ್ನ ದಂಡಿಯಾಗಿ ಮಾಡಿದ್ದಾರೆ.
ಅದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಒಂದು 4 ಜ್ಞಾಪಕ ಮಾಡ್ಕೊಂಡ್ರೆ ಸಾಕು. ಯಾವ್ದು ಅಂದ್ರೆ ಅಬಾಲಿಷನ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್ ಫಾರ್ ಆಲ್ ಇಂಡಸ್ಟ್ರೀಸ್ ಎಕ್ಸೆಪ್ಟ್ security, strategic, environment concern. The number of public sector industries were reduced from 17 to 2. What are the 2? Railway transport, atomic energy, liberalizing the location policy, de-reservation of some products that should be produced by only small scale industries. These are the liberalization measures introduced in industrial sector. Next, ಫೈನಾನ್ಸಿಯಲ್ ಸೆಕ್ಟರ್. ಫೈನಾನ್ಸಿಯಲ್ ಸೆಕ್ಟರ್ ಅಂದ್ರೆ ಏನು? ಹಣಕಾಸು ವಲಯ. ಫೈನಾನ್ಸಿಯಲ್ ಸೆಕ್ಟರ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ಸ್ ಆಫ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್, ಇನ್ಶೂರೆನ್ಸ್ ಕಂಪನೀಸ್, ಬ್ಯಾಂಕ್ಸ್, ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್, ಎಕ್ಸೆಟ್ರಾ. These are all managed and controlled by Reserve Bank of India. Reserve Bank of India. Who controls the financial sector in India? Andre RBI controls the financial sector in India. Financial sector ಯಾವುದು ಬರುತ್ತೆ ಅಂದ್ರೆ ಇನ್ಶೂರೆನ್ಸ್ ಕಂಪನೀಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಸ್ ಕಾರ್ಪೊರೇಷನ್ಸ್, ಬ್ಯಾಂಕ್ಸ್, ಅದರ್ ಎಸ್ಟಾಬ್ಲಿಷ್ಮೆಂಟ್ಸ್ ಇವೆಲ್ಲ ಬರ್ತದೆ ಯಾವುದು ಅಂದ್ರೆ ಫೈನಾನ್ಷಿಯಲ್ ಸೆಕ್ಟರ್. ಈ ಎಲ್ಲಾ ಫೈನಾನ್ಷಿಯಲ್ ಸೆಕ್ಟರ್ ನ ಯಾರು ಕಂಟ್ರೋಲ್ ಮಾಡ್ತಾರೆ, ಯಾರು ಮ್ಯಾನೇಜ್ ಮಾಡ್ತಾರೆ, ಯಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಪ್ರಿಂಟ್ ಸ್ಟ್ರಕ್ಚರ್ ಮಾಡ್ತಾರೆ ಅಂದ್ರೆ ಯಾರು ಅಂದ್ರೆ RBI. ಯಾರು? ಹೂ ಕಂಟ್ರೋಲ್ಸ್ ದ ಫೈನಾನ್ಷಿಯಲ್ ಸೆಕ್ಟರ್ ಇನ್ ಇಂಡಿಯಾ ಅಂತ ಒಂದು ಮಾರ್ಕ್ಸ್ ಕೇಳ್ತಾರೆ. RBI ಕಂಟ್ರೋಲ್ಸ್ ದ ಫೈನಾನ್ಷಿಯಲ್ ಸೆಕ್ಟರ್ ಇನ್ ಇಂಡಿಯಾ. In order to build up a strong financial setup in India and also to build a stable financial system, in July 24, 1991 the following reforms introduced in its financial sector. ಅದರಲ್ಲಿ ಒಂದನೇದು RBI has allowed private sector banks. RBI has allowed or giving the permission for establishment of private sector banks. ಖಾಸಗಿ ವಲಯದ ಬ್ಯಾಂಕ್ಗಳಿಗೆ ಅಲೋ ಮಾಡಿದ್ರು ಸ್ಥಾಪನೆ ಮಾಡೋದಕ್ಕೆ. ನೆಕ್ಸ್ಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಸ್ ಅಲೌಡ್ ಅಪ್ ಟು 50%. 50% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಹಾಕೋದಕ್ಕೂ ಕೂಡ ಅಲೋ ಮಾಡಿದ್ರು. ಎನ್ಕರೇಜ್ಮೆಂಟ್ ಆಫ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್, FII ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಕೂಡ ಎನ್ಕರೇಜ್ ಮಾಡಿದ್ರು. ಮ್ಯೂಚುವಲ್ ಫಂಡ್ಸ್ ಅಂಡ್ ಅದರ್ ಫಂಡ್ಸ್ ಟು ಬಿ ಎನ್ಕರೇಜ್ಡ್. ನೆಕ್ಸ್ಟ್, banks have allowed to fix their own interest. Banks are allowed to fix their own interest rate. ತಮ್ಮ ಅಂದ್ರೆ ಬ್ಯಾಂಕ್ಸ್ ತಮ್ಮ ಇಂಟ್ರೆಸ್ಟ್ ರೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಅಲೋ ಮಾಡಿದ್ರು. ರಿಮೂವಿಂಗ್ ದ ಡ್ಯುಯಲ್ ಕಂಟ್ರೋಲ್ ಓವರ್ ದ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಡ್ಯುಯಲ್ ಕಂಟ್ರೋಲ್ ಅದನ್ನ ರಿಮೂವ್ ಮಾಡಿಬಿಟ್ಟು ಅಂದ್ರೆ ಏನು? ಬ್ಯಾಂಕ್ಸ್ ಆರ್ ಟು ಬಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡ್ RBI. ಮುಂಚೆ, ಇವಾಗ ಏನ್ ಮಾಡಿದ್ರು ಅಂದ್ರೆ ಒಬ್ರು ಕಂಟ್ರೋಲ್ ಮಾಡ್ರಿ, ಐದರ್ ಸೆಂಟ್ರಲ್ ಗವರ್ಮೆಂಟ್ ಆರ್ RBI. ಅದನ್ನ ಮಾಡ್ಬಿಟ್ರು. ಏನ್ ಮಾಡಿದ್ರು ಇವಾಗ ಓನ್ಲಿ RBI ಕೊಟ್ಬಿಟ್ಟು ಎಲ್ಲಾ ಬ್ಯಾಂಕಿಂಗ್ ಸಿಸ್ಟಮ್ಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪದ್ಧತಿಯನ್ನು ಯಾರು ಕೊಟ್ಟರು ಅಂದ್ರೆ RBI ಮಾಡಿ. ಅದನ್ನ ಹೇಳ್ತಿದ್ದೀವಿ ರಿಮೂವಲ್ ಆಫ್ ಡ್ಯುಯಲ್ ಕಂಟ್ರೋಲ್ ಓವರ್ ಬ್ಯಾಂಕಿಂಗ್ ಸಿಸ್ಟಮ್. ಎನ್ಕರೇಜ್ಮೆಂಟ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಮ್ಯೂಚುವಲ್ ಫಂಡ್ಸ್, ಮರ್ಚೆಂಟ್ ಬ್ಯಾಂಕ್ಸ್. ಫಾರಿನ್ ಇನ್ವೆಸ್ಟ್ಮೆಂಟ್ ಲಿಮಿಟ್ ವಾಸ್ ರೈಸ್ಡ್ ಟು 50%. Banks are allowed to fix their own interest rate. Private sector banks have been allowed parallel with public sector banks. The number banks are giving permission to the public sector banks to open their new branches. To open the new branches. Public sector banks ತಮಗೆ ಬೇಕಾದ ಕಡೆ ಬ್ರಾಂಚಸ್ ಅನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಈ ರೀತಿಯಾಗಿ ಅನೇಕ ಸುಧಾರಣೆಗಳು ತರ್ತಾರೆ. ಇಲ್ಲಂದ್ರೆ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ. ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಮೊದಲ ಸುಧಾರಣೆ ಅಂದ್ರೆ ದಿ ನಂಬರ್ ಅಂದ್ರೆ public sector banks have been given permission to open the new branches. ಒಂದನೇದು, giving permission to the private sector banks to open the new branches and work parallel with public sector banks. ಮೂರನೇದು, foreign direct investment limit was raised to 50% in the banks. Next, foreign investment institutions, merchant bankings, mutual funds, etc. are allowed into India. Next, banks have been allowed to fix their own interest. These are some major. Next, apart from this, removing the dual control over the banking system.
These are the financial sector reforms, major financial sector reforms introduced by the Indian government at the time of July 24, 1991.